ದೃಷ್ಟಿ ಬೊಟ್ಟು ದತ್ತ ಒಂದು ನಿಮಿಷ ಬಂದೆ. ಹಲೋ ನೇತ್ರ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಮೇಲೆ ಮಾತಾಡ್ತೀನಿ. ಬಜರಂಗಿ, ನಾನು ನಿನ್ ಜೊತೆ ಮಾತಾಡ್ಬೇಕು. ನೇತ್ರ ಅಳ್ತಾ ಇದೀಯಾ? ಏನಾಯ್ತು? ನಿನ್ ಧ್ವನಿ ಸರಿ ಕೇಳಿಸ್ತಿಲ್ಲ. ಬಜರಂಗಿ, ದಿ ನನ್ಗೆ ತುಂಬಾ ಫೋರ್ಸ್ ಮಾಡ್ತಿದ್ದಾಳೆ. ಏನು? ಏನ್ ಹೇಳ್ತಿದ್ಯಾ? ಶರಾವತಿ ಅಕ್ಕನ ಏನ್ ಮಾಡ್ತಿದ್ದಾರೆ? ಬಜರಂಗಿ, ಐ ಆಮ್ ಸಾರಿ ಬಜರಂಗಿ. ಏಯ್ ಬಜರಂಗಿ, ದತ್ತುನ ಕಾಪಾಡೋದ್ರ ಮೇಲೆ ನಿನ್ ಫೋಕಸ್ ಇರ್ಲಿ, ಅವನ್ ತಂಗಿನ ಪಟಾಯಿಸಿ ಪ್ರೀತಿಸೋದ್ರ ಮೇಲಲ್ಲ. ಸತ್ಯದ ನಾವರ್ಣ ಏನದು? ಆದ್ರೆ ಈ ಸತ್ಯ ಅನ್ನೋದಿದೆಯಲ್ಲ ಬೈ, ತುಂಬಾ ಕಹಿ, ಯಾರಿಗೂ ಇಡಿಸೋದಿಲ್ಲ. ಸಿಹಿಯಾದ ಸುಳ್ಳಿನ ಕಡೆನೆ ಎಲ್ರೂ ದೃಷ್ಟಿ. ನೀನೇನ್ ಹೇಳ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದು ಬಿಡಿ ಬಾಯಿ, ಈ ಜಾಗ ನೋಡಿ ಹೇಗಿದೆ. ನಿಗೂಢವಾಗಿದೆ. ಇಲ್ಲಿ ಕೆಲಸ ನಿಲ್ಸಿ ತುಂಬಾ ದಿನ ಆಗಿದೆ ಅನ್ಸುತ್ತೆ. ಹಾ, ಈ ಜಾಗನ ನಾನು ಕೊಂಡ್ಕೊಬೇಕು ಅಂತಿದ್ದೀನಿ. ನೀವೇನ್ ಹೇಳ್ತೀರ ದತ್ತ ಬಾಯ್? ನಿನ್ ದುಡ್ಡು ನಿನ್ನಿಷ್ಟ, ಈಗೆಲ್ಲ ಏನ್ ಮಾಡ್ಬೇಕೋ ಮಾಡು. ದತ್ತಬಾಯ್, ಈ ಊರಲ್ಲಿ ಏನಾದ್ರು ಒಂದು ದೊಡ್ಡ ಮಟ್ಟಕ್ಕೆ ನಡಿಬೇಕು ಅಂದ್ರೆ ನಿನ್ ಸಪೋರ್ಟು, ನಿಮ್ಮ ಕೃಪೆ ಇರಬೇಕು ಅಂತ ಕೇಳ್ಪಟ್ಟಿದ್ದೀನಿ. ನೀವು ಅಂದ್ರೆ ನಾನು ಮುಂದುವರಿತೀನಿ. ನನ್ ವ್ಯವಹಾರ ಎಲ್ಲ ಬಜರಂಗಿನೇ ನೋಡ್ಕೊಳ್ಳೋದು, ಇದ್ರ ಬಗ್ಗೆ ನಿನ್ಗೆ ಅವನೇ ಹೇಳ್ಬೇಕು. ಬಜರಂಗಿ ಬಾಯ್, ನೀವೇನ್ ಹೇಳ್ತೀರಿ? ನನಗೀಗ್ಲೂ ನೀನ್ ಯಾರು? ನಮ್ಮ ಬಳ್ಳಾರಿನಲ್ಲೇ ಯಾಕೆ ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು? ನಿನ್ನ ಉದ್ದೇಶ ಏನು? ಇದ್ಯಾವುದು ಅರ್ಥ ಆಗ್ತಿಲ್ಲ. ಉದ್ದೇಶ ಏನ್ ಕೆಟ್ಟದಾಗಿಲ್ಲ. ಈ ಜಾಗನ ನೀಟಾಗಿ ಕ್ಲೀನ್ ಮಾಡಿ ಅಲ್ಲೊಂದು ವೃದ್ಧಾಶ್ರಮ, ಅಲ್ಲೊಂದು ಅನಾಥಾಶ್ರಮ, ಹಿಂದೆ ಬಡವರಿಗೆ ಅಂತ ಒಂದು ಹಾಸ್ಪಿಟಲ್ ಕಟ್ಸ್ಬೇಕು ಅಂತಿದ್ದೀನಿ. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಅದಕ್ಕೆ ನಿನ್ ಸಪೋರ್ಟ್ ಬೇಕು. ನಿಜವಾಗ್ಲೂ ನಿನ್ನ ಉದ್ದೇಶ ಎಷ್ಟು ಒಳ್ಳೇದಾಗಿದ್ರೆ ನಮ್ ಸಪೋರ್ಟ್ ಯಾವಾಗ್ಲೂ ಇದ್ದೇ ಇರುತ್ತೆ. ಇಷ್ಟ ಹೇಳಿದ್ರೆ ಸಾಕು ಬಾಯಿ. ಖಜಾನೆ ನಂದಾದ್ರೂ ಈಲಿ ಕೈ ನಿನ್ ಕೈಲಿದೆಯಲ್ಲ. ಕರೀಂ, ನೀನ್ ತುಂಬಾ ಒಗ್ಟಾಗಿ ಮಾತಾಡ್ತಿದ್ಯಾ. ಅದೇನಿದು ನೇರವಾಗಿ ಹೇಳು. ಏನಿಲ್ಲ, ಇವಾಗ ನೀವು ಒಳ್ಳೆ ಮನಸ್ಸಿಂದ ನನ್ಗೆ ಆಶೀರ್ವಾದ ಮಾಡಿದಾಯ್ತಲ್ವಾ? ನಾಳೆ ನೀಲ್ ಪೂಜೆ ಮಾಡಿಸ್ತೀನಿ. ನಾಳೆಯಲ್ಲಿ ಸರಿಯಾದ ಸಮಯಕ್ಕೆ ಬಂದ್ಬಿಡಿ. ಅರ್ಜೆಂಟಾಗಿ ಹೋಗೋಗಿಲ್ಲ. ನಾವು ಕೊಡೋ ಪ್ರಸಾದನ ನೀವು ತಗೊಂಡು ಹೋಗ್ಲೇಬೇಕು. ಅರ್ಜೆಂಟ್ ಕಾಲ್ ಇದೆ, ನಾನು ಹೊರಡ್ತೀನಿ. ಬಜರಂಗಿ ಬಾ. ದತ್ತ, ನನ್ಗೆ ಯಾಕೋ ನಿಮ್ಮಲ್ಲೇ ಅನುಮಾನ ಬರ್ತಿದ್ಯೋ. ಒಳ್ಳೆ ಕೆಲಸ ಮಾಡಕ್ ಹೊರಟಿದ್ದೀನಿ, ಯಾಕೆ ಸುಮ್ಮನೆ ಅನುಮಾನ? ನಿನಗೆ ದಾನ ಧರ್ಮ ಮಾಡೋದಂದ್ರೆ ಇಷ್ಟ. ಈ ತರ ಎಲ್ಲ ಮಾಡ್ಬಿಟ್ಟು
ನಿನ್ಗೆ ಹತ್ರ ಆಗೋಕೆ ನಾಟಕ ಮಾಡ್ತಿದ್ದಾನಂತ ನನಗನ್ನಿಸ್ತಾ ಇದೆ. ನನ್ನ ಹತ್ರ ಸುಳ್ಳು ಹೇಳಿ ಅವ್ನು ಉಳಿತಾನ? ಅಥವಾ ನೀನು ಬಿಡ್ತೀಯ ಉಳಿಯೋಕ್ಕೆ? ಇಲ್ಲ ತಾನೆ? ನಿನಗೆ ನನ್ನ ಸೇಫ್ಟಿ ಬಗ್ಗೆ ತುಂಬ ಚಿಂತೆ. ಏನು ಯೋಚನೆ ಮಾಡಬೇಡ, ಬಾ. ಅದೆಲ್ಲ ನಿಜ ದತ್ತ. ಆದರೂ ನಮ್ಮ ಹುಷಾರಲ್ಲಿ ನಾವಿರೋಣ. ಸರಿ. ನಾಳೆ ಇಲ್ಲಿ ಸರಿಯಾದ ಸಮಯಕ್ಕೆ ಬಂದ್ಬಿಡಿ. ಅರ್ಜೆಂಟಾಗಿ ಹೋಗಾಗಿಲ್ಲ. ನಾವು ಕೊಡೋ ಪ್ರಸಾದನ ನೀವು ತಗೊಂಡು ಹೋಗ್ಲೇಬೇಕು. ಈ ಜಾಗದಲ್ಲಿ ಕೆಲವರು ಭವಿಷ್ಯ ನಿರ್ಧಾರ ಆಗೋದಿದೆ. ಹಾಗೆ ಈ ಜಾಗದಲ್ಲಿ ಒಂದು ದೊಡ್ಡ ಸತ್ಯ ಅನಾವರಣ ಆಗೋದಿದೆ. ಯಜಮಾನ್ತಿ ಅಲ್ಲಿ ನಿಂತ್ಕೊಂಡು ಏನು ನೋಡ್ತಿದ್ಯಾ? ಭಜ್ರಂಗಿಯನ್ನ ಹೇಳ್ತಿದ್ರು ನಿಮ್ಗೊಬ್ರಿಗೆ ಕಾಲ ಕಳೆಯೋದಕ್ಕೆ ಇಷ್ಟ ಅಂತ. ಒಬ್ಬರೇ ಇರೋದಕ್ಕೆ ಮೇಲ್ ಬಂದಿದ್ದೀರಿ. ನಾನು ನಿಮ್ಗೆ ತೊಂದರೆ ಕೊಡಲ್ಲ ರೀ. ಯಜಮಾನ್ತಿ ನಿಂತ್ಕೋ. ನಾನು ಒಬ್ಬನೇ ಇದ್ರು ನಿನ್ನ ಜೊತೆ ಇದ್ರು ಎರಡೂ ಒಂದೇ. ಹೋ, ಹಾಗಿದ್ರೆ ನಾನು ನಿಮ್ಮ ಜೊತೆಗಿದ್ರೇನು ಬಿಟ್ರೇನು ಏನೂ ವ್ಯತ್ಯಾಸ ಆಗಲ್ಲ ಅಲ್ವಾ? ನಾನು ಹಾಗೆ ಹೇಳಿಲ್ಲ ಯಜಮಾನ್ತಿ. ಈಗ ನೋಡು, ನನ್ನ ಸುತ್ತಮುತ್ತ ಜನ ಇದ್ರೆ ನಾನು ಹುಷಾರಾಗಿರಬೇಕು, ಮೈಯೆಲ್ಲ ಕಣ್ಣಾಗಿರಬೇಕು, ಏನಾಗುತ್ತೋ ಅನ್ನೋ ಯೋಚನೆಯಲ್ಲಿರಬೇಕು. ಅಂದರೆ ಆ ಯೋಚನೆ ಯಾವುದೂ ಇರಲ್ಲ. ನಾನಾಗಿರ್ತೀನಿ. ರೀ, ನನಗೂ ನಿಮ್ಮ ಜೊತೆ ನಾನು ಹೇಗಿದ್ದೀನೋ ಹಾಗೆ ಇರಬೇಕು ಅಂತ ಆಸೆ. ಹಾಗೆ ಇರು. ಯಾಕೆ ಈಗ ಹಾಗಿಲ್ವಾ? ಇಲ್ಲ. ಹೌದಾ? ಯಾಕೆ? ಅದೊಂದು ಹೇಳಬೇಕು, ಹೇಳೋದಕ್ಕಾಗ್ತಿಲ್ಲ ರೀ. ಯಜಮಾನ್ತಿ ಹೇಳು, ಪರವಾಗಿಲ್ಲ. ನಾನು ನಿಮ್ಮ ಜೊತೆ ತುಂಬ ಮಾತಾಡಬೇಕು. ನಾಳೆ ಎಲ್ಲಿಗಾದರೂ ಆಚೆ ಕರ್ಕೊಂಡು ಹೋಗ್ತೀರಾ? ನಾವಿಬ್ಬರೇ ಇರಬೇಕು. ಫೋನು ಅದು ಇದು ಅಂತ ಯಾವ ಅಡ್ಡಿನೂ ಬರಬಾರ್ದು. ನೀನು ಹೇಳೋದು ಹೆಚ್ಚ, ನಾನು ಕರ್ಕೊಂಡು ಹೋಗೋದು ಹೆಚ್ಚ. ಕರ್ಕೊಂಡು ಹೋಗ್ತೀನಿ. ಅದಾಗೆ ಏನು ಮಾತಾಡಬೇಕು? ತುಂಬ ತುಂಬ ಮುಖ್ಯವಾಗಿರೋದು. ಹಾಗಾದರೆ ಅದನ್ನ ಇಲ್ಲೇ ಹೇಳ್ಬೋದಲ್ವಾ? ನಾವಿಬ್ಬರೇ ಇದ್ದೀವಿ. ನೀವು ನಿಮ್ಮ ಮನಸ್ಸಲ್ಲಿರೋದನ್ನ ಪಟ ಪಟ ಅಂತ ಹೇಳ್ಬಿಟ್ರಾ? ಎಷ್ಟು ಸರ್ಕಸ್ ಮಾಡಿದ್ರಿ? ಹೋಟೆಲ್ಲು, ಪಾರ್ಟಿ, ಲೆಟರ್ ಅಂತ ಏನೇನೋ ಮಾಡಿಲ್ವಾ? ಹಾಗಾದರೆ ನೀನು ಹಾಗೆ ಮಾಡಬೇಕು ಅಂತಿದ್ಯಾ. ಆದರೆ ಯಜಮಾನ್ತಿ, ನನಗೆ ಅಷ್ಟೊಂದು ಕಾಯೋ ತಾಳ್ಮೆ ಇಲ್ಲ. ನಾನು ನಿಮ್ಮ ಹಾಗೆ ಕಾಯಿಸಲ್ಲ ರೀ. ನಾಳೆ ಹೇಳ್ತೀನಿ ಅಂದರೆ ಹೇಳ್ಬಿಡ್ತೀನಿ. ಹಾಗಾದರೆ ನಾಳೆ ನೀನು ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ತೀಯ. ಹೌದು ರೀ. ಆಗಲಿ, ನಾಳೆ ನಾವಿಬ್ಬರು ಆಚೆ ಹೋಗ್ತಾ ಇದ್ದೀವಿ. ನಾಳೆ ಅದೇನಾಗುತ್ತೋ ಆಗಲಿ, ನಾನು ನನ್ನ ಬಣ್ಣದ ಸತ್ಯನ ನಿಮ್ಮ ಹತ್ರ ಹೇಳ್ಕೊಂಡು ಬಿಡ್ತೀನಿ ರೀ. ನಾನಿಂದ ಇನ್ನಷ್ಟು ಗುಟ್ಟು ಮಾಡೋದಕ್ಕಾಗ್ತಿಲ್ಲ. ನೇತ್ರ, ಬಜರಂಗಿ, ಜಿತ್ರ ಆಗ್ಲೂ ಓಪನ್ ಇದೆ. ನನ್ನ ಸಿಚುಯೇಷನ್ ನೋಡು ಹೇಗಿದೆ ಬಜರಂಗಿ. ಟೀಚರ್ ಆದಾಗ ಪ್ರೀತಿಸೋ ಹುಡುಗಕೊಂಡು ಅಳೋಕ್ಕೂ ಫ್ರೀಡಮ್ ಇಲ್ಲ. ಅಳ್ಬೇಡ ನೇತ್ರ, ಎಲ್ಲ ಸರಿ ಹೋಗುತ್ತೆ. ನನ್ಗೆ ನಿನ್ನ ಬಿಟ್ಟಿರೋದಕ್ಕಾಗಲ್ಲ ಬಜರಂಗಿ. ನಾನು ಸತ್ತೇ ಹೋಗ್ತೀನಿ. ನೇತ್ರ, ಯಾಕೆ ಸಾಯೋ ಮಾತೆಲ್ಲ ಆಡ್ತಿದ್ಯಾ? ನೋಡು, ನಾವು ಧೈರ್ಯವಾಗಿರ್ಬೇಕು. ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದಾಳೆ ನಿನ್ನ ಬಿಡ್ಬೇಕಂತೆ. ನಿನ್ನ ಬಿಡ್ಲಿಲ್ಲ ಅಂದ್ರೆ ಈ ಮನೆ ನನ್ಗೆ ಜಾಗವೇ ಇಲ್ವಂತೆ. ಇದುವರೆಗೂ ಈ ಮನೆಯಲ್ಲಿ ನನ್ಗೆ ಯಾರು ಆತರ ಮಾತಾಡಿಲ್ಲ ಗೊತ್ತಾ?
ಅವಳು ಈ ಮನೆ ಮಗಳಾದ್ರೆ ನಾನ್ ಯಾರು ಬಜ್ರಂಗಿ? ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ನೇತ್ರ, ಸಿಟ್ಟಲ್ಲಿ ಏನೋ 2 ಮಾತು ಹೇಳಿರ್ತಾರೆ, ಹಾಗಂತ ಮನೆ ಬಿಟ್ಟು ಕಳಿಸ್ಬಿಡ್ತಾರೆ ನಿನ್ನ. ನೀನೇನು ಬೇಜಾರಾಗ್ಬೇಡ, ಎಲ್ಲ ಸರಿ ಹೋಗುತ್ತೆ. ಇದೊಂದೇ ವಿಷಯ ಅಲ್ಲ ಬಜ್ರಂಗಿ, ದೀಪ್ ತುಂಬಾ ಹಠ ಮಾರಿ. ಅವಳು ಬೇಡ ಅಂದಿದ್ ಯಾರೇ ಮಾಡಿದ್ರು ಅವಳಿಗಿಷ್ಟ ಆಗಲ್ಲ. ಅದ್ರಲ್ಲೂ ಇಂಥ ವಿಷಯದಲ್ಲಿ ನಾನು ಅವಳ ವಿರುದ್ಧ ಹೋದ್ರೆ ಅವಳು ಏನ್ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ನೇತ್ರ, ಅಳ್ಬೇಡ. ನಾನಿರೋವರೆಗೂ ನಿನ್ಗೆ ಯಾರೇನು ಮಾಡೋಕ್ಕಾಗತ್ತೆ ಹೇಳು? ಅಯ್ಯೋ ಬಜ್ರಂಗಿ, ನನ್ಗೆ ಭಯ ಆಗ್ತಿರೋದು ನನ್ ಬಗ್ಗೆ ಅಲ್ಲ, ನಿನ್ ಬಗ್ಗೆ. ನಿನ್ಗೇನಾದ್ರೂ ಆದ್ರೆ ನಾನಂತೂ ಬದುಕಿರಲ್ಲ. ನೇತ್ರ, ಯಾಕೆ ಪದೇ ಪದೇ ಸಾಯೋ ಮಾತಾಡ್ತೀಯ? ಯಾರಿಗೂ ಏನಾಗಲ್ಲ. ಅಕಸ್ಮಾತ್ ಅಂತ ಪರಿಸ್ಥಿತಿ ಬಂದ್ರೆ ಇಬ್ರು ಒಟ್ಟಿಗೆ ಸಾಯೋಣ. ತುಂಬಾ ಚೆನ್ನಾಗಿದೆ. ಇದನ್ನೇನ್ ಮನೆ ಅನ್ಕೊಂಡಿದ್ದೀರಾ, ಕಬ್ಬನ್ ಪಾರ್ಕ್ ಅನ್ಕೊಂಡಿದ್ದೀರಾ? ಇನ್ನೊಂದು ಮಾತಾಡ್ಬೇಡ ನೇತ್ರ. ಬಜರಂಗಿ, ನನ್ ತಂಗಿಗೆ ಸ್ವಲ್ಪ ಬುದ್ಧಿ ಕಮ್ಮಿ. ಅವಳ ಹತ್ರ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಿನ್ಗಾದ್ರೂ ಬುದ್ಧಿ ಇದೆ ಅಂತ ನಿನ್ ಹತ್ರ ಮಾತಾಡ್ತಾ ಇದ್ದೀನಿ. ಬುದ್ಧಿ ಇಲ್ದೆ ಏನು? ಅಷ್ಟಿಲ್ದೆ ನಮ್ಮನೆ ಹುಡ್ಗಿನೇ ಹಾರಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀಯಾ? ಇಷ್ಟೇನಾ ನಿನ್ ನಿಯತ್ತು? ಅಕ್ಕ, ನಾನ್ ಮತ್ತೆ ಮತ್ತೆ ಹೇಳಲ್ಲ ಬಜ್ರಂಗಿ, ನೀನ್ ಈ ಮನೆಗೆ ಯಾಕೆ ಬಂದ್ಯಾ, ನಿನ್ ಕೆಲ್ಸ ಏನಿದೆ ಅದ್ರ ಬಗ್ಗೆ ಗಮನ ಕೊಡು. ಅದನ್ ಬಿಟ್ಟು ಉಂಡ್ ಮನೆಗೆ ದ್ರೋಹ ಬಗೆಯೋ ಕೆಲ್ಸ ಮಾಡ್ತಿದ್ಯಾ? ಅಲ್ಲಕ್ಕ, ಅದು ಹೆಚ್ಚಿಗೆ ಮಾತಾಡ್ಬೇಡ ಬಜ್ರಂಗಿ. ಹೋಗಿ ನನ್ ತಮ್ಮನ ಪ್ರೊಟೆಕ್ಟ್ ಮಾಡು. ಇನ್ನೊಂದ್ಸಲಿ ನನ್ ತಂಗಿ ಜೊತೆ ಓಡಾಡೋದ್ ನೋಡಿದ್ರೆ ಚೆನ್ನಾಗಿರಲ್ಲ. ಎಲ್ ತಿರುಗ್ಸಿದ್ರೆ ನಟ್ಟು ಬೋಲ್ಟು ಟೈಟ್ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇವ್ರಿಬ್ರದ್ ನನ್ ಏನ್ ಮಾಡ್ಲಿ? ಛೇ, ನನಗಿಷ್ಟ ಇಲ್ಲ ಅಂದರೆ ನಾನು ಬಲವಂತ ಮಾಡಲ್ಲ ದೃಷ್ಟಿ. ಅಯ್ಯೋ ಹಾಗಲ್ಲ ರೀ. ನಾನು ಚಿಕ್ಕವಳಿದ್ದಾಗ ಅಮ್ಮನ ತೋಳಲ್ಲಿ ಮಲಗ್ತಿದ್ದೆ. ಆಗ ಅದೆಷ್ಟೇ ಭಯ ಆತಂಕ ಇದ್ರೂ ದೂರ ಆಗ್ತಿತ್ತು. ಈಗ ಅಷ್ಟೇ ಸಮಾಧಾನ, ನೆಮ್ಮದಿ, ಪ್ರೀತಿ ನಿಮ್ಮ ತೋಳಲ್ಲೂ ಸಿಗ್ತಿದೆ ಕಣ್ರಿ. ನಾನು ಯಾರ ತೋಳ ಮೇಲೆ ಮಲಗಿದ ನೆನಪಿಲ್ಲ ದೃಷ್ಟಿ. ಹಾಗೆ ನನ್ನ ತೋಳ ಮೇಲೆ ಇದುವರೆಗೂ ಯಾರನ್ನೂ ಮಲಗಿಸ್ಕೊಂಡಿಲ್ಲ. ನೀನೇ ಮೊದಲು. ರೀ, ನಿಮ್ಗೊಂದು ಸತ್ಯ ಗೊತ್ತಾ? ನೀನು ನೀವು ತುಂಬಾ ಒಳ್ಳೆಯವರು. ನಿನ್ನಷ್ಟಿಲ್ಲ. ಹೌದು, ನನ್ನಷ್ಟಿಲ್ಲ, ಆದ್ರೆ ನನಗಿಂತ 100 ಪಟ್ಟು ಒಳ್ಳೆಯವರು. ರೀ,
ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಅಲ್ವಾ? ಅದ್ರ ಮೇಲೆ ಅಲ್ಲ ಎಲ್ಲ ನಿಂತಿರೋದು. ಖುಷಿ, ನೆಮ್ಮದಿ, ಸಂತೋಷ, ಸಂಬಂಧ, ಗೆಳೆತನ ಎಲ್ಲ ಪ್ರತಿಯೊಂದು ನಂಬಿಕೆ ಮೇಲೆ ನಿಂತಿದೆ. ರೀ, ನಾನೊಂದು ಮಾತು ಕೇಳಲ್ಲ? ಕೇಳು. ನೀವು ಕೋಪ ಮಾಡ್ಕೋಬಾರ್ದು. ನಾನು ನಿನ್ ಮೇಲ ಇಲ್ಲ. ರೀ, ಮತ್ತೆ ನಾನು ನಿಮ್ಮಿಂದ ಏನಾದರೂ ವಿಷಯ ಮುಚ್ಚಿಟ್ಟಿದ್ದೀನಿ ಅಂದರೆ ನೀವು ಆಗಲೂ ಕೂಡ ಹೀಗೆ ಇರ್ತೀರಾ? ವಿಷಯ ಮುಚ್ಚಿಡೋದ? ಯಾವ ವಿಷಯ? ಯಾವುದಾದ್ರೂ ಆಗಿರಲಿ, ಸುಮ್ಮನೆ ಕೇಳ್ತಿದ್ದೀನಿ ಅಷ್ಟೆ. ವಿಷಯ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ ದೃಷ್ಟಿ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಅಂಥದ್ದೇನೂ ಇರಲ್ಲ ಅಂತ. ಇದ್ರೂ ಏನೋ ಒಂದು ಕಾರಣ ಇರುತ್ತೆ. ಏನೇ ಇರಲಿ, ನಾನೀಗ ನಿನ್ನ ಜೊತೆ ಹೇಗಿದ್ದೇನೋ ಹಾಗೆ ಇರಬೇಕನ್ನೋದೇ ನನ್ನ ಆಸೆ. ಏನೇ ಬಂದರೂ ಇನ್ನನ್ನ ದೂರ ಮಾಡಲ್ಲ ಅಲ್ವಾ? ಏನು ಮಾತಾಡ್ತಿದ್ದೆ ನೀನು? ಮಿಸ್ಸಸ್ ದತ್ತಾ ಶ್ರೀರಾಮ್ ಪಾಟೀಲ್, ನೀನು ಕಷ್ಟಪಟ್ಟು 100 ನೋವನ್ನ ನೋಡಿ ನಿನ್ನ ಪಡ್ಕೊಂಡಿರೋದು ದೂರ ಮಾಡೋಕ್ಕಲ್ಲ, 100 ಕಾಲ ಜೊತೆಯಾಗಿರಕ್ಕೆ. ಅಷ್ಟಕ್ಕೂ ನಮ್ಮಿಬ್ಬರನ್ನ ದೂರ ಮಾಡುವಂಥ ವಿಷಯ ಏನಿದೆ ಹೇಳು? ಯಜಮಾಂತಿ, ಯಾರ ಮೇಲಾದ್ರೂ ಮನಸ್ಸಾದ್ರೆ ಅದಷ್ಟು ಬೇಗ ದೂರ ಆಗಲ್ಲ. ನಾಳೆ ನನ್ನ ಪಾಲ್ಗೆ ದೊಡ್ಡ ದಿನ ಕಣೆ. ಹಾಗಾದ್ರೆ ನನ್ನ ಪಾಲ್ಗೂ ಅದು ದೊಡ್ಡ ದಿನ. ಯಾಕೆ? ನಿನ್ನ ಜೀವನದಲ್ಲಿ ಅದು ದೊಡ್ಡ ದಿನ ಅಂದಮೇಲೆ ನನ್ನ ಲೈಫಲ್ಲೂ ಕೂಡ ಅದು ದೊಡ್ಡ ದಿನ ಅಲ್ವಾ? ಯಾರಪ್ಪ ಎಷ್ಟೊತ್ತು ಕಾಲ್ ಮಾಡಿರೋದು? ಅನ್ನೋನ್ ನಂಬರ್. ಹಲೋ, ಗುಡ್ ಮಾರ್ನಿಂಗ್ ಬಾಯ್. ನಾನ್ ಬಾಯ್ ಕರೀಂ. ಏಯ್, ಕಾಲ್ ಮಾಡಕ್ಕೆ ಹೊತ್ತು ಗೊತ್ತಿಲ್ದ? ಗುಡ್ ಮಾರ್ನಿಂಗ್ ಹೇಳಕ್ಕೆ ಕಾಲ್ ಮಾಡಿತ್ತು. ಇದೇನಿದು, ಸೂರ್ಯನೇ ಇನ್ನೂ ಎದ್ದಿಲ್ಲ, ಅಷ್ಟು ಬೆಳಗ್ಗೆ ನನಗೆ ಫೋನ್ ಮಾಡಿದಾನೆ ಅನ್ಕೊಂಡಿದ್ರಾ? ಏನಿಲ್ಲ ಬಾಯ್, ಗುಡ್ ಮಾರ್ನಿಂಗ್ ಹೇಳೋದಕ್ಕೆ ಫೋನ್ ಮಾಡಿದ್ದೆ. ಸರಿ, ಬಾಯ್ 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 ಬಾಯ್. ನಿಮ್ಮಿಂದ ಒಂದು ಸಣ್ಣ ಸಹಾಯ ಆಗ್ಬೇಕಿತ್ತಲ್ಲ ಬಾಯ್. ನಿನ್ಗೇನು ತಲೆ ಕೆಟ್ಟಿದ್ಯಾ? ಇಷ್ಟು ಬೇಗ ಹೇಗೆ ಬರೋದು? ಬಾಯ್ 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 ಬಾಯ್. ತುಂಬಾ ಅರ್ಜೆಂಟ್ ಬಾಯ್. ಮಧ್ಯಾಹ್ನ ಮೇಲೆ ಕಾಲ್ ಮಾಡು. ಅಯ್ಯಯ್ಯೋ, ಅಷ್ಟೊಂದೆಲ್ಲ ಟೈಮ್ ಇಲ್ಲ ಬಾಯ್. ತುಂಬಾ ಅರ್ಜೆಂಟ್ ಅಂತ ಹೇಳ್ದಲ್ಲ, ಎಮರ್ಜೆನ್ಸಿ ಇದೆ. ನಿಂಗೇನು ತಲೆ ಕೆಟ್ಟಿದ್ಯಾ? ಇಷ್ಟು ಬೇಗ ಬಾ ಅಂದ್ರೆ ಹೇಗೋ ಬರೋದು? ಅಯ್ಯೋ, ಆಗಲ್ಲ ಅನ್ಬಿಡಿ ಬಾಯ್, ನೀವು ಬಂದ್ರೇನೆ ಕೆಲಸ ಆಗೋದು. ಅಷ್ಟೊಂದು ಎಮರ್ಜೆನ್ಸಿ ಇದೆ. ಏನಂತ ಎಮರ್ಜೆನ್ಸಿ? ನೀವು ಬನ್ನಿ ಬಾಯ್, ಎಲ್ಲ ಹೇಳ್ತೀನಿ ಪ್ಲೀಸ್. ಸರಿ, ಬರ್ತೀನಿ. ಲೊಕೇಶನ್ ಕಳಿಸು. ಈಗಲೇ ಕಳಿಸ್ತೀನಿ ಬಾಯ್. ಥ್ಯಾಂಕ್ ಯು ಬಾಯ್. ಹುರಿ ಹಳ್ಳಕ್ ಬಿದ್ದಿತ್ತು. ಹಾಂ, ಬಜರಂಗಿ ಕಾಲ್ ಮಾಡ್ತೀನಿ. ಬೇಡ ಪಾಪ, ಅವನಿಗೆ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು? ನಾನು ಒಬ್ಬನೇ ಹೋಗಿ ಬರ್ತೀನಿ. ಯಜಮಾಂತಿಗೆ ಬೇರೆ ಹೊರಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ಲು. ಬೇಗ ಹೋಗಿ ಬಂದ್ಬಿಡ.
ಯಜಮಾಂತಿ ಡಿಸ್ಟರ್ಬ್ ಮಾಡೋದು ಬೇಡ. ಯಜಮಾಂತಿ ನನ್ನ ಆಸೆ ಏನು ಗೊತ್ತಾ? ನಾನು ಆಚೆ ಹೋಗ್ತಾ ಇದ್ದೀನಿ ಅಂತ ನಿನಗೆ ಹೇಳಿ ನಿನ್ನ ಕೈಯಲ್ಲಿ ನಾನು ತಿಲ್ಕ ಇಡಿಸ್ಕೊಂಡು ನಿನ್ನ ಮುಂಗುರುನ ನಾನು ಮಾಡ್ತಾ ನೀನು ನನ್ನ ಕೆನ್ನೆಗೆ ಮುತ್ತಿಟ್ಟು ನಾನು ನಿನ್ನ ಹಣೆಗೆ ಮುತ್ತಿಟ್ಟು ನೀನು ಬಾಗಿಲು ನಿಂತ್ಕೊಂಡು ನಂಗೆ ತಾಟ ಮಾಡ್ತಿರ್ಬೇಕು. ನಾನು ಹೋಗ್ತಾ ಇರಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಈ ಹೂ ನಿಮಗೆ ಯಜಮಾಂತಿ. ಇಲ್ಲಿಟ್ಟಿರ್ತೀನಿ. ಬಾಯ್. ಯಜಮಾಂತಿ, ನಿನ್ನ ಬಿಟ್ಟು ಹೋಗಕ್ಕೆ ಮನಸ್ಸೇ ಬರ್ತಿಲ್ಲ. ಹೀಗೆ ಇಡೀ ದಿನ ನೋಡ್ತಾ ನಿನ್ನ ಪಕ್ಕದಲ್ಲೇ ಇರಬೇಕು ಅನಿಸ್ತಿದೆ.